ದಾವಣಗೆರೆಯ ಧಣಿ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ಶಾಮನೂರು ನಿಧನಕ್ಕೆ ದಾವಣಗೆರೆಯಲ್ಲಿ ಶೋಕ ಮಾಡಲಾಗಿದೆ. ಶಿವನೂರಿಗೆ ಶಾಮನೂರು ಹೋಗಿದ್ದಾರೆ. ದಾವಣಗೆರೆ ಧಣಿ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ. 5 ದಶಕಗಳ ಕಾಲ ರಾಜಕೀಯ ಕ್ಷೇತ್ರ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತವರು. ಕುಟುಂಬದವರಿಂದ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸುವಂಥದ್ದು ಕೂಡ ಆಗಿದೆ. ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಪೂಜೆಯನ್ನ ಸಲ್ಲಿಸಿದ್ರು. ಈಗಲೂ ಕೂಡ ಪ್ರಕ್ರಿಯೆಗಳು ಮುಂದುವರಿತಾ ಇದೆ. ಇಂದು ಸಂಜೆ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. 3 ಸ್ಥಳಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮೊದಲಿಗೆ ಶಾಮನೂರು ನಿವಾಸದಲ್ಲಿ ಅಂತಿಮ ದರ್ಶನ, ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಅವ್ರಿಗಿರುವಂಥದ್ದು ಅಪಾರ ಅಭಿಮಾನಿ ಬಳಗ. ಸೊ ಅವರೆಲ್ಲರಿಗೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಒಂದು ಕಡೆ VVIPಗಳು ಬರುವಂಥದ್ದಿದೆ, ರಾಜಕೀಯ ಗಣ್ಯರು, ಉದ್ಯಮ ಕ್ಷೇತ್ರದ ಗಣ್ಯರು ಬರುವಂಥದ್ದು. ಹಾಗಾಗಿ ಮನೆ ಬಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ನಿವಾಸದ ಬಳಿ. ಶಾಮನೂರು ಪಾರ್ಥಿವ ಶರೀರಕ್ಕೆ 3 ಮಕ್ಕಳ ಮನೆಯಲ್ಲೂ ಕೂಡ ಪೂಜೆ. ಮೊದಲು ಹಿರಿಯ ಮಗ SS ಬಕ್ಕೇಶ್ ಮನೆಯಲ್ಲಿ ಪೂಜೆ, ನಂತರ 2ನೇ ಪುತ್ರ SS ಗಣೇಶ್ ಅವರ ಮನೆಯಲ್ಲೂ ಕೂಡ ಪೂಜೆ, ಬಳಿಕ 3ನೇ ಪುತ್ರ ಸಚಿವ SS ಮಲ್ಲಿಕಾರ್ಜುನ್ ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. 3 ಮನೆಗಳಲ್ಲಿ ಕೂಡ ಪೂಜೆ ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನ. ಶಾಮನೂರು ಪಾರ್ಥಿವ ಶರೀರಕ್ಕೆ 3 ಮಕ್ಕಳ ಮನೆಯಲ್ಲೂ ಕೂಡ ಪೂಜೆ. ದಾವಣಗೆರೆಯ ಧಣಿ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ಶಾಮನೂರು ನಿಧನಕ್ಕೆ ದಾವಣಗೆರೆಯಲ್ಲಿ ಶೋಕ ಮಾಡಲಾಗಿದೆ. ಶಿವನೂರಿಗೆ ಶಾಮನೂರು ಹೋಗಿದ್ದಾರೆ. ದಾವಣಗೆರೆ ಧಣಿ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ. 5 ದಶಕಗಳ ಕಾಲ ರಾಜಕೀಯ ಕ್ಷೇತ್ರ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತವರು. ಕುಟುಂಬದವರಿಂದ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸುವಂಥದ್ದು ಕೂಡ ಆಗಿದೆ. ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಪೂಜೆಯನ್ನ ಸಲ್ಲಿಸಿದ್ರು. ಈಗಲೂ ಕೂಡ ಪ್ರಕ್ರಿಯೆಗಳು ಮುಂದುವರಿತಾ ಇದೆ. ಇಂದು ಸಂಜೆ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. 3 ಸ್ಥಳಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮೊದಲಿಗೆ ಶಾಮನೂರು ನಿವಾಸದಲ್ಲಿ ಅಂತಿಮ ದರ್ಶನ, ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಅವ್ರಿಗಿರುವಂಥದ್ದು ಅಪಾರ ಅಭಿಮಾನಿ ಬಳಗ. ಸೊ ಅವರೆಲ್ಲರಿಗೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಒಂದು ಕಡೆ VVIPಗಳು ಬರುವಂಥದ್ದಿದೆ, ರಾಜಕೀಯ ಗಣ್ಯರು, ಉದ್ಯಮ ಕ್ಷೇತ್ರದ ಗಣ್ಯರು ಬರುವಂಥದ್ದು. ಹಾಗಾಗಿ ಮನೆ ಬಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ನಿವಾಸದ ಬಳಿ. ಶಾಮನೂರು ಪಾರ್ಥಿವ ಶರೀರಕ್ಕೆ 3 ಮಕ್ಕಳ ಮನೆಯಲ್ಲೂ ಕೂಡ ಪೂಜೆ. ಮೊದಲು ಹಿರಿಯ ಮಗ SS ಬಕ್ಕೇಶ್ ಮನೆಯಲ್ಲಿ ಪೂಜೆ, ನಂತರ 2ನೇ ಪುತ್ರ SS ಗಣೇಶ್ ಅವರ ಮನೆಯಲ್ಲೂ ಕೂಡ ಪೂಜೆ, ಬಳಿಕ 3ನೇ ಪುತ್ರ ಸಚಿವ SS ಮಲ್ಲಿಕಾರ್ಜುನ್ ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. 3 ಮನೆಗಳಲ್ಲಿ ಕೂಡ ಪೂಜೆ ಬಳಿಕ ಸಾರ್ವಜನಿಕರಿಗೆ ಅಂತಿಮ ದರ್ಶನ. ಶಾಮನೂರು ಪಾರ್ಥಿವ ಶರೀರಕ್ಕೆ 3 ಮಕ್ಕಳ ಮನೆಯಲ್ಲೂ ಕೂಡ ಪೂಜೆ.